ನಮಸ್ಕಾರ ಎಲ್ಲರಿಗೂ. ನಾನು ಭಾಸ್ಕರ್ ಜಿ. ಎಲ್ಲರಿಗೂ ಆರೋಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ 16/4/2025 ಒಂದು ವಿಶೇಷ ದಿನ. ಎಸ್ಪೆಷಲಿ ಚಲನಚಿತ್ರ ಜಗತ್ತಿಗೆ ಒಂದು ಬೆಳಕು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಅವಸ್ಮರಣೀಯ ಚೇತನ ಚಲನಚಿತ್ರ ಉದ್ಯಮಕ್ಕೆ ಒಬ್ಬ ಕಲಾವಿದ ಹುಟ್ಟಿದಂಥ ದಿವಸ ಈ 16/4/1889 ಒಬ್ಬ ಕಲಾವಿದ ಜನ್ಮ ಪಡ್ಕೊತಾನೆ ಲಂಡನ್ ವೆಲ್ಸ್ವರ್ತ್ನಲ್ಲಿ. ತಂದೆ ಚಾರ್ಲ್ಸ್ ಸ್ಪೆನ್ಸರ್ ಜೂನಿಯರ್ ಅಂತ, ತಾಯಿ ಅನ್ಹಾ ಲಿಲಿ ಹೋಲ್ ಅಂತ ತುಂಬ ಪ್ರೀತಿಯಿಂದ ಕರೀತಾರೆ. ಇವರು ಆವತ್ತಿನ ಕಾಲದಲ್ಲಿ UK ಅಂದರೆ ಲಂಡನ್ನಲ್ಲಿ ಡ್ಯಾನ್ಸಿಂಗ್ ಹಾಲ್ಸ್ ಅಂತ ಇರೋದು. ಆ ಡ್ಯಾನ್ಸಿಂಗ್ ಹಾಲ್ಸ್ನಲ್ಲಿ ಇವರು ಆರ್ಟಿಸ್ಟ್ಗಳು, ಇಬ್ಬರೂ ತುಂಬ ಹೆಸರು ಗೊತ್ತಿರ್ತಕ್ಕಂಥ ಆರ್ಟಿಸ್ಟ್ಗಳು. ತಂದೆಯೂ ಅಷ್ಟೇ, ತಾಯಿಯೂ ಅಷ್ಟೇ. ಈ ಸ್ಪೆನ್ಸರ್ ಜೂನಿಯರು ಮತ್ತು ಲಿಲಿ ಹೋಲ್ ಒಳ್ಳೆಯ ಕಾಂಬಿನೇಷನ್ನು. ಎಂಥವ್ರನ್ನ ಬೇಕಾದರೂ ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥವ್ರು. ಇವರಿಬ್ಬರಿಗೆ ನಾನು ಆವಾಗಲೇ ಹೇಳ್ದಂಗೆ 16/4/1889 ಲಂಡನ್ನಲ್ಲಿ ಒಬ್ಬ ಪುತ್ರರತ್ನ ಜನ್ಮ ನೀಡ್ತಾನೆ. ಅವ್ರಿಗೆ ಗೊತ್ತಿಲ್ಲ ನಾಳೆ ದಿವಸ ಈ ಪುಟ್ಟ ಮಗು ಇಡೀ ಚಲನಚಿತ್ರ ಜಗತ್ತಿಗೆ ಒಂದು ಅವಸ್ಮರಣೀಯ, ಒಂದು ಪ್ರತಿಭಾನ್ವಿತ ಉದಾಹರಣೆ ಆಗ್ತಾನೆ. ಎಷ್ಟೊಂದು ಕಲಾವಿದರು ಇವನು ಸೃಷ್ಟಿಸ್ತಕ್ಕಂಥ ಒಂದು ಮಾಯಾಜಾಲ, ಒಂದು ಜಾನರ್ನ ಹಿಡಿದು ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಕಾಣುತ್ತೆ. ಆ ಪುಟ್ಟ ಮಗು ನೋಡಿ ಇವರಿಬ್ಬರು ಪ್ರೀತಿಯಿಂದ ತಂದೆ ತಾಯಿ ಅವನಿಗೆ ಒಂದು ಹೆಸರಿಡ್ತಾರೆ. ಆ ಹೆಸರು ಹೇಳಿದ ತಕ್ಷಣ ಪ್ರೇಕ್ಷಕರಾಗಲಿ ಇವತ್ತಿಗೂ ಆ ಹೆಸರು ಕೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ. ಹೇಗೆ ನಾವು ಟೆರರಿಸ್ಟ್ ಹೆಸರುಗಳು ಹೇಳಿದ್ರೆ ಶಾಕ್ ಆಗುತ್ತೋ, ಭಯ ಆಗುತ್ತೋ, ಅದೇ ರೀತಿ ಈ ಕಲಾವಿದನ ಹೆಸರು ಹೇಳಿದ ತಕ್ಷಣ ನಿಮ್ಮಲ್ಲಿ ನಗು ಬರುತ್ತೆ. ಈಗ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ. ನಗು ಅಂತಕ್ಕಂಥದ್ದಕ್ಕೆ ಒಡೆಯ ನಗುವಿನ ಜಲಪಾತವನ್ನು ಪ್ರೇಕ್ಷಕರಲ್ಲಿ ಹರಿದಾಡಿಸಿರ್ತಕ್ಕಂಥ ವ್ಯಕ್ತಿ. ಆ ಪುಟ್ಟ ಮಗುವಿಗೆ ಅನಾ ಮತ್ತು ಸ್ಪೆನ್ಸರ್ ಜೂನಿಯರ್ ಏನಂತ ಹೆಸರಿಡ್ತಾರೆ ಅಂದರೆ ಚಾರ್ಲಿ ಚಾಪ್ಲಿನ್ ಅಂತ ಹೆಸರಿಡ್ತಾರೆ. ನೋಡಿ, ಹೆಸರು ಕೇಳಿದ ತಕ್ಷಣವೇ ನಿಮಗೆ ನಗು ಬಂದಿರುತ್ತೆ. 16ನೇ ತಾರೀಕು ಏಪ್ರಿಲ್ 1889 ಲಂಡನ್ನಲ್ಲಿ ವೆಲ್ಸ್ವರ್ತ್ ಅಂತಕ್ಕಂಥ ಪ್ರದೇಶದಲ್ಲಿ ಈತ ಹುಟ್ತಾನೆ. ಹುಟ್ಟಿದ ಸ್ವಲ್ಪ ದಿವಸಗಳಿಗೆ ಜೂನಿಯರ್ಗೂ ಲಿಲಿ ಹೋಲ್ಗೂ ತಂದೆ ತಾಯಿ ಇಬ್ಬರಿಗೂ ಏನೋ ಇಬ್ಬರಲ್ಲಿ ಕಲಹ ಬಂದು ಸಪ್ರೇಟ್ ಆಗಿಬಿಡ್ತಾರೆ. ಸಪ್ರೇಟ್ ಆಗಿದ್ದಾದಮೇಲೆ ಲಿಲಿ ಹೋಲು ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಅವರಿಗೆ ಸಿಡ್ನಿ ಅಂತಕ್ಕಂಥ ಒಬ್ಬ ಮಗು ಹುಡ್ತಾನೆ. 3 ವರ್ಷ ಗ್ಯಾಪಲ್ಲಿ. ನಾವು ಇಂಗ್ಲೀಷ್ನಲ್ಲಿ ಆಫ್ ಬ್ರದರ್ ಅಂತ ಕರೀತಾರೆ. ಯಾಕೆಂದರೆ ಲಿಲಿ ಹೋಲ್ಗೆ ಅಂದರೆ ಚಾರ್ಲಿ ಚಾಪ್ಲಿನ್ಗೆ ಒಬ್ಬ ಆಫ್ ಬ್ರದರ್ ಬರ್ತಾನೆ. ಇವರಿಬ್ಬರ ಜೋಡಿ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಒಂದೇ ತಾಯಿ ತಂದೆ ಬೇರೆಯವರಾದ್ರೂ ಇವರ ಕತೆ ನೀವು ಓದಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಚೆನ್ನಾಗಿ ಇವರಿಬ್ಬರು ಒಂದು ಇಂಡಸ್ಟ್ರಿನ, ಒಂದು ಫಿಲ್ಮ್ ಇಂಡಸ್ಟ್ರಿನ ಹೇಗೆ ಆಕ್ಯುಪೈ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವರು ಅದನ್ನು ರೂಲ್ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಚಾರ್ಲಿ ಚಾಪ್ಲಿನ ಬಾಲ್ಯ ಬಹಳ ಕಠೋರವಾಗಿರುತ್ತೆ. ಯಾಕೆಂದರೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಇವರು ಸಿಡ್ನಿಗೆ ಜನ್ಮ ಆಗಿದ್ದಾದಮೇಲೆ 3ನೇವರು ಕೂಡ ಮದುವೆ ಮಾಡ್ಕೊತಾರೆ, ಆದರೆ ಅಫಿಷಿಯಲಿ ಅಲ್ಲ. ಅವ್ರಿಗೂ ಕೂಡ ಒಂದು ಮಗು ಹುಟ್ಟುತ್ತೆ. ಈ 3 ಜನ ಸೇರ್ಕೊಳ್ತಾರೆ. ಆದರೆ 3ನೇ ಮಗು ತನ್ನ ತಂದೆ ಜೊತೆ ಹೊರಟೋಗೋದ್ರಿಂದ ಇವರಿಬ್ಬರೇ ಅಣ್ಣ ತಮ್ಮದಿರು ಒಟ್ಟಿಗಿರ್ತಾರೆ. ಸ್ನೇಹಿತರೆ, ಕಷ್ಟ ಅಂದರೆ ಇವ್ರನ್ನ ನೋಡಿ ತಿಳ್ಕೊಬೇಕು ನಾವು. ಮೊಟ್ಟ ಮೊದಲಿಗೆ
5 ವರ್ಷದಲ್ಲಿ ಡ್ಯಾನ್ಸಿಂಗ್ ಹಾಲ್ಸ್ಗೆ ತಾಯಿ ಚಾರ್ಲಿ ಚಾಪ್ಲಿನ ಕರ್ಕೊಂಡು ಬಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಈತ ನನ್ನ ಮಗ ಅಂತ. ಅವನು ಚಾರ್ಲಿ ಚಾಪ್ಲಿನು ಸಣ್ಣ ಸಣ್ಣ ಡೈಲಾಗ್ಸು ಮತ್ತು ಡ್ಯಾನ್ಸ್ ಸ್ಟೆಪ್ಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಆದರೆ ಅವ್ರಿಗೆ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ತೊಂದರೆ ಆಗುತ್ತೆ. ಆವತ್ತಿನ ದಿನಗಳಲ್ಲಿ ಲಂಡನಲ್ಲಿ ವರ್ಕ್ ಹೌಸ್ಗಳಂತ ಇರ್ತಾಯಿತ್ತು. ಅಂದರೆ ಅಲ್ಲಿ ತೊಗೊಂಡೋಗಿ ಮನೆಯಲ್ಲಿ ಬಿಟ್ಟುಬಿಟ್ರೆ ಮನೆ ಕೆಲಸಗಳನ್ನು ಮಾಡಿಕೊಂಡು ಅಲ್ಲೇ ಓದುವಂಥದ್ದು, ಅಲ್ಲೇ ತಿಳ್ಕೊಳ್ಳೋವಂಥದ್ದು ಮಾಡಬೇಕು. ಈ ಲಿಲಿ ಹೋಲ್ ಅವ್ರ ತಾಯಿಗೆ ಮೈಯಲ್ಲಿ ಹುಷಾರಿಲ್ಲದೆ ಇರೋದ್ರಿಂದ ತೆಗೆದುಕೊಂಡೋಗಿ ಒಂದು ವರ್ಕ್ ಹೌಸಲ್ಲಿ ಸೇರಿಸ್ಬಿಡ್ತಾರೆ. ಇಬ್ಬರು ಮಕ್ಕಳನ್ನು ಸೇರಿಸ್ಬಿಡ್ತಾರೆ. ಆ ವರ್ಕ್ ಹೌಸಲ್ಲಿ ಇಬ್ಬರು ಆ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಸೇವೆಯನ್ನು ಮಾಡ್ಕೊಳ್ತಾ ಓದ್ಕೊಳ್ತಾರೆ ಮತ್ತು ತಮಗೆ ಇಷ್ಟವಾಗಿರ್ತಕ್ಕಂಥ ಡ್ಯಾನ್ಸ್ ಮತ್ತು ಸಣ್ಣ ಪುಟ್ಟ ನಾಟಕಗಳನ್ನು ಅಭ್ಯಾಸ ಮಾಡಿಕೊಂಡು ಇಬ್ಬರು ಬೆಳೀತಾರೆ. ತುಂಬ ಸುದೀರ್ಘವಾಗಿರ್ತಕ್ಕಂಥ ಕತೆ, ಬಟ್ ಅದನ್ನು ನಾನು ಐ ವಿಲ್ ಮೇಕ್ ಇಟ್ ಶಾರ್ಟ್. ಎಂಥ ಪರಿಸ್ಥಿತಿಯಲ್ಲಿ ಇವರು ಬೆಳೀತಾರೆ ಅಂತಕ್ಕ ಒಂದು ಉದಾಹರಣೆನ ನಿಮ್ಗೆ ಕೊಡ್ತೀನಿ. ಆ ವರ್ಕ್ ಹೌಸ್ಗಳಲ್ಲಿ ಅಂದರೆ ಎಂಥದ್ದು ಅಂದರೆ ಲಾಸ್ಟ್ ಆಪ್ಷನ್ ಅದು. ಅಂದರೆ ಸಾಯೋದಕ್ಕಿಂತ 1 ಮೀಟರ್ ಹಿಂದೆ ಅಂತೀವಲ್ಲ, ಆ ಥರ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಅಷ್ಟು ಕಷ್ಟದಲ್ಲಿರೋರು ಮಾತ್ರ ವರ್ಕ್ ಹೌಸ್ಗಳಲ್ಲಿ ಇರ್ತಾಯಿದ್ರು. ಯಾಕೆಂದರೆ ಹೇಳಿದ್ದೆಲ್ಲ ಕೆಲಸ ಮಾಡಬೇಕು. ಬಾತ್ರೂಮ್ ತೊಳೆಯೋದಿರ್ಬೋದು, ಜಿರಳೆಗಳನ್ನ ಓಡಿಸೋದಿರ್ಬೋದು, ಅಷ್ಟು ಚಿಕ್ಕ ಮಕ್ಕಳು ಕಸ ಗುಡಿಸೋದಿರ್ಬೋದು, ಧೂಳು ತೆಗೆಯೋದಿರ್ಬೋದು, ಸೋಫಾ ಸೆಟ್ಗಳನ್ನ ಆ ಕಡೆ ಈ ಕಡೆ ತೆಳೆಯೋದಿರ್ಬೋದು, ಮಾಲೀಕರ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಸೇವೆಗಳನ್ನು ಮಾಡೋದಿರ್ಬೋದು. ಏನು ಕೆಲಸ ಹೇಳಿದ್ರು ಮಾಡಬೇಕು, ನೋ ಅನ್ನೋಂಗಿಲ್ಲ. ಅವರು ಎಷ್ಟೊತ್ತಿಗಾದರೂ ಎಬ್ಬಿಸ್ಬೋದು. 4 ಗಂಟೆಗೆ ಎದ್ದೋಳು ಅಂದರೆ ಎದ್ದೊಳ್ಬೇಕು, ವಿಪರೀತ ಚಳಿ ಇದ್ದರೂ ಕೆಲಸ ಮಾಡಬೇಕು, ಸೆಕೆ ಇದ್ದರೂ ಕೆಲಸ ಮಾಡಬೇಕು. ಇಂಥ ಒಂದು ಬಾಲ್ಯಾವಸ್ಥೆ. ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ನನಗೆ ಕಣ್ಣಲ್ಲಿ ನೀರು ಬಂತು. ಅಣ್ಣ ತಮ್ಮದಿರು ಒಂದೇ ಹೊತ್ತು ಊಟ ಕೊಡ್ತಾ ಇರ್ತಾರೆ. ಆದರೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ, ಕೆಲಸ ಜಾಸ್ತಿ, ಊಟ ಇಲ್ಲ, ಏನು ಮಾಡಬೇಕು? ಆ ಮನೆಯ ಮಾಲೀಕರು ಏನು ಮಾಡ್ತಾರೆ, ತಲಾ ಇಬ್ಬರಿಗೂ 2 ಬ್ರೆಡ್ಡನ್ನು ಕೊಟ್ಬಿಟ್ಟು ಹೋಗ್ತಾರೆ. 2 ಬ್ರೆಡ್ಡನ್ನು ಕೊಟ್ಬಿಟ್ರೆ ಅದನ್ನು ಹೆಂಗೆ ತಿನ್ನೋದು? ಅದಕ್ಕೆ ಸಾಸು ಜಾಮು ಏನೂ ಇರಲ್ಲ. ಏನು ಮಾಡ್ತಾರೆ ಅಂದರೆ ಹೊರಗಡೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಅಂತ. ಒಬ್ಬ ವ್ಯಕ್ತಿಯನ್ನು ಕಾಡಿ ಬೇಡಿ ಒಂದು ಸ್ವಲ್ಪ ಹಾಲನ್ನು ತಗೊಂಡು ಬಿಸಿ ಮಾಡಿ ಒಂದು ಲೋಟ ಒಳಗಡೆ ಹಾಲನ್ನು ಹಾಕಿ ಈ ಬ್ರೆಡ್ಡನ್ನು ಪುಡಿ ಮಾಡಿ ಅದರೊಳಗಡೆಗೆ ಹಾಕ್ಬಿಡ್ತಾ ಇದ್ರಂತೆ. ಯಾಕೆ ಅಂದರೆ ಅದು ಊದುತ್ತಲ್ವ, ಬ್ರೆಡ್ಡು ಸ್ಪ್ರೆಡ್ ಆಗುತ್ತಲ್ಲ, ದಪ್ಪ ಆದಮೇಲೆ ಅದನ್ನು ಇಬ್ಬರೂ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಒಂದು ಬಾರ್ಡರ್ ಹಾಕ್ಬಿಟ್ಟು ಅರ್ಧ ಲೈನ್ ಎಳೆದ್ಬಿಟ್ಟು ಇದು ಅರ್ಧ ನಿಂದು ಇದು ಅರ್ಧ ನಂದು ಅಂತ ತಿಂತಾಯಿದ್ರಂತೆ. ಹೀಗೆ ಎಷ್ಟೋ ಉದಾಹರಣೆಗಳಿದೆ. ಈ ರೀತಿಯಾಗಿ ಅವರು ಊಟವನ್ನು ಮಧ್ಯದಲ್ಲಿ ಗೆರೆ ಎಳೆದು ಬ್ರೆಡ್ಗಳನ್ನು ಹಿಟ್ಟು ಥರ ಮಾಡಿ ಅದಕ್ಕೆ ಹಾಲಲ್ಲೋ ನೀರಲ್ಲೋ ಬೆರೆಸಿ ಲೈನ್ ಹಾಕಿ ನನಗರ್ಧ ನನಗರ್ಧ ಅಂತ ತಿಂತಾಯಿದ್ರಂತೆ. ಅದರಲ್ಲೂ ಚಾರ್ಲಿ ಚಾಪ್ಲಿನ್ ಸಿಡ್ನಿಗೆ ಸ್ವಲ್ಪ ಜಾಸ್ತಿ ಕೊಟ್ಟು ತಾನು ಕಡಿಮೆ ತಿಂತಾಯಿದ್ದಂತೆ. ಈ ವರ್ಕ್ ಹೌಸ್ಗಳು ಕೊಡುವಂಥ ಕಷ್ಟಗಳು ದೊಡ್ಡದಾಗಿ ನ್ಯೂಸ್ ಪೇಪರಲ್ಲಿ ಹಿಂಗೆ ಹಿಂಸೆ ಇಕ್ತಾರೆ ಅಂತ ಗೊತ್ತಾಗಿ ಅದು ಮುಚ್ತಾರಂತೆ. ವರ್ಕ್ ಹೌಸ್ಗಳು ಕೂಡ ಮುಚ್ಚಿದಾಗ ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರಮ್ಮ ತೊಗೊಂಡೋಗಿ ಒಂದು ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಹಾಸ್ಟೆಲಲ್ಲಿ ಇದಕ್ಕಿಂತ ಘನಘೋರ ಅಂದರೆ ಊಹೆಗೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಹೇರ್ ಕಟ್ ಮಾಡಿಸಿದ್ರೆ ಖರ್ಚಾಗುತ್ತೆ ಅಂತ ಹಾಸ್ಟೆಲಲ್ಲಿರೋರಿಗೆಲ್ಲರಿಗೂ ಬೋರ್ಡ್ ಓಡಿಸ್ಬಿಡ್ತಾ ಇದ್ದಂತೆ. ಕೂದಲು ತೆಗೆಸ್ಬಿಡ್ತಾ ಇದ್ದಂತೆ. ಕೂದಲು ತೆಗೆಸ್ಬಿಟ್ರೆ ನಿಮಗೆ ಗೊತ್ತಿಲ್ಲ, ಚಳಿಯಲ್ಲಿ ತುಂಬ ತಲೆನೋವು ಬರ್ತಾ ಇದ್ದಂತೆ. ಆದರೂ ಕೂಡ ಚಾಪ್ಲಿನ್ ಸತತವಾಗಿ ತನಗೆ ಇಷ್ಟವಾದಂಥ ನಾಟಕಗಳನ್ನು, ಡ್ಯಾನ್ಸನ್ನು ಅಭ್ಯಾಸ ಮಾಡ್ತಾನೆ ಇರ್ತಾಯಿದ್ದ ನಿರಂತರವಾಗಿ. ಸಿಡ್ನಿ ಕೂಡ ಸ್ವಲ್ಪ ಎತ್ತರಕ್ಕೆ ಬೆಳೆದ್ರು. ಈಗ ತಮ್ಮ ಜೀವನವನ್ನು ಅವರೇ ರೂಪಿಸ್ಕೋಬೇಕು. ಯಾಕೆ ಅಂದರೆ 12 ವರ್ಷ, 12ರಿಂದ 14 ವರ್ಷದೊಳಗಡೆ ತಾಯಿ ಕೂಡ ಬಹಳ ಕಷ್ಟ ಆಗಿ ಅವ್ರಿಗೆ ಮೆದುಳಿನಲ್ಲಿ ಒಂದು ಕಾಯಿಲೆಯಾಗಿ ಸರಿಯಾಗಿ ಮಾತು ಕೇಳಿಸ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಮೂಡು ಚೇಂಜು, ಜೋರಾಗಿ ಮಾತಾಡೋದು, ಭ್ರಮೆ, ಈ ರೀತಿಯಾದಂಥ ಒಂದು ಕಾಯಿಲೆ ಬಂದು ಆಕೆಯನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಪಾಪ. ಇವರು 12 ವರ್ಷ ಅಷ್ಟೊತ್ತಿಗೆ ತಂದೆ ಇದ್ದರೂ ಇಲ್ಲ, ತಾಯಿ ಕೂಡ ಇದ್ದರೂ ಹಾಸ್ಪಿಟಲ್ನಲ್ಲಿ ನಿರಂತರ ಚಿಕಿತ್ಸೆ.
ಇವರಿಬ್ಬರು ಅಣ್ಣ ತಮ್ಮದಿರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅವ್ರಿಗೆ ಗೊತ್ತಿರೋದು ಒಂದೇ ಡ್ರಾಮಾ. ತನ್ನ ತಂದೆ ತಾಯಿ ಹೆಸರನ್ನ ಇಟ್ಕೊಂಡು ಡ್ಯಾನ್ಸ್ ಹಾಲ್ಸಲ್ಲಿ ಕೆಲಸ ಮಾಡ್ತಾರೆ, ಸ್ಟೇಜ್ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಒಬ್ಬ ಮಾಸ್ಟರು ಆವತ್ತು ಇರ್ತಕ್ಕಂಥ ಒಂದು ಡ್ಯಾನ್ಸ್ ಫಾರ್ಮನ್ನು ಇವ್ರಿಗೆ ಹೇಳ್ಕೊಡ್ತಾರೆ. ಯಾರೂ ಇವ್ರಿಗೆ ಕೆಲಸ ಕೊಡೋಲ್ಲ, ಯಾಕಂದರೆ ಇವ್ರಿಗೆ ಹಿಂದೆ ಅಂಥ ಹೆಸರು ಇಲ್ಲ, ಇವ್ರ ಹತ್ರ ಒಳ್ಳೆ ಡ್ರೆಸ್ಸು ಇಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ರೆಕಮೆಂಡೇಷನ್ಸು ಇಲ್ಲ. ಏನು ಮಾಡಬೇಕು ಅಂತ ತೋಚದಿದ್ದಾಗ ಚಾರ್ಲಿ ಚಾಪ್ಲಿನ್ಗೆ ಒಂದು ನೋಟಿಸ್ ಕಾಣಿಸುತ್ತೆ. ಎಲ್ಲೋ ಒಂದು ಜಾಗದಲ್ಲಿ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಏನು ಅಂತ ಹೇಳಿದ್ರೆ, ಈ ಥರ ಒಂದು ಡ್ಯಾನ್ಸ್ ಫಾರ್ಮ್ ಇದೆ, ಈ ಡ್ಯಾನ್ಸ್ ಹಾಲ್ನಲ್ಲಿ ನೀವು ಡ್ಯಾನ್ಸ್ ಪ್ರದರ್ಶನ ಮಾಡಿದ್ರೆ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ. ಹೊಟ್ಟೆ ಹಸಿದು ಕಂಗಾಲಾಗಿದ್ದ ಚಾರ್ಲಿ ಚಾಪ್ಲಿನ್ ಅದು ಏನೇ ಕಂಡೀಷನ್ ಇದ್ದರೂ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅಪ್ಲಿಕೇಶನಲ್ಲಿ ಹೋಗಿ ಹಾಕಿ ಈ ಥರ ಹಾಕಿ ಆ ಡ್ಯಾನ್ಸ್ ಹಾಲ್ ಓನರ್ಗೆ ಹೇಳ್ಬಿಡ್ತಾನೆ. ಆತ ಹೇಳ್ತಾನೆ, ನೋಡಪ್ಪ, ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತಕ್ಕಂಥ ಏನು ನರ್ತಕಿ ಪಾರ್ಟ್ನರ್ ಇದ್ದಾರೆ, ಅವರು 45 ವರ್ಷದವರು, ನೀನು ಇನ್ನೂ 16-17 ವರ್ಷದವನ ಥರ ಕಾಣ್ತೀಯಾ ಅಂತ. ಇಲ್ಲ, ನಾನು ಏಜ್ ಥರನೇ ಮಾಡ್ತೀನಿ, ನಾನು ನಿಮಗೆ ಅವ್ರ ಏಜ್ಗೆ ತಕ್ಕಂತೆ ನಾನು ನಟಿಸ್ತೀನಿ ಅಂತ ನಟನೆ ಮಾಡಿ ತೋರಿಸ್ತಾನೆ. ಖುಷಿಯಾಗಿಬಿಡ್ತಾರೆ, ಹೌದಲ್ವ, ತುಂಬ ಚೆನ್ನಾಗಿ ಮಾಡ್ತೀರಿ ನೀವು, ಓಕೆ. ಇನ್ನೂ ಒಂದು ಕಂಡೀಷನ್ ಇದೆ, ಯಾಕೆ ಈ ನರ್ತಕಿ ಜೊತೆ ಡ್ಯಾನ್ಸ್ ಮಾಡಲ್ಲ ಅಂತ ಆದರೆ ಮಧ್ಯದಲ್ಲಿ ತುಂಡಾಗಿ ಹೇಳ್ತಾರೆ, ಕಂಡೀಷನ್ ಏನಾದರೂ ಇರಲಿ ಸಾಹುಕಾರರೇ, ನಾನು ಇವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ, ಹಣದ ಅವಶ್ಯಕತೆ ತುಂಬ ಇದೆ, ನಾವು ಸರಿಯಾಗಿ ತಿಂದು 3-4 ದಿವಸ ಆಗಿದೆ, ದಯವಿಟ್ಟು ನನಗೆ ಈ ಕೆಲಸದ ಅವಶ್ಯಕತೆ ಇದೆ. ಆಯಿತು ಕಂದ, ನೀನು ಬಂದುಬಿಡು ನಾಳೆ ಸಾಯಂಕಾಲ, ನಿನ್ನ ಹೆಸರು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಆ ಡ್ಯಾನ್ಸ್ ಫ್ಲೋರಲ್ಲಿ ಇವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾದ್ಮೇಲೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಇವನಿಗೆ ವಿಷಯ ಗೊತ್ತಾಗುತ್ತೆ, ಯಾಕೆ ಆ ಪಾರ್ಟ್ನರ್ ನರ್ತಕಿಯ ಜೊತೆ ಬೇರೆಯವ್ರು ಯಾರೂ ನಟಿಸಲ್ಲ, ಡ್ಯಾನ್ಸ್ ಮಾಡಲ್ಲ ಅನ್ನೋ ರೀಸನ್ ಗೊತ್ತಾಗುತ್ತೆ. ಏನು ಅಂತಂದರೆ, ಆ ನರ್ತಕಿ ನಿಜವಾಗ್ಲೂ ಒಳ್ಳೆಯ ನಾಟ್ಯ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋವಂಥವಳೆ, ಆದರೆ ಕುಡಿತದ ಚಟಕ್ಕೆ ಆಕೆ ಬಲಿಯಾಗಿರ್ತಾಳೆ. ಒಂದು ಸ್ವಲ್ಪ ಡ್ಯಾನ್ಸ್ ಗ್ಯಾಪಲ್ಲಿ ಲೈಟ್ ಆಫ್ ಆದರೆ ಅಲ್ಲೇ ಕುಡಿದ್ಬಿಟ್ಟು ತಿರ್ಗಾ ನೃತ್ಯ ಮಾಡ್ತಾ ಇರ್ತಾಳಂತೆ. ಬಾಯಿಯಿಂದ ಕೆಟ್ಟ ವಾಸನೆ, ಆಕೆಯ ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಾಯಿದ್ರು ಯಾರೂ ಆಕೆ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇಲ್ಲ. ಆದರೆ ಆ ಥರ ಕೆಟ್ಟ ವಾಸನೆ ಬರ್ತಾಯಿದ್ರು ಚಾಪ್ಲಿನ್ ಯಾವುದೇ ರೀತಿ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡದೆ ಭಾಳ ಸೊಗಸಾಗಿ ಡ್ಯಾನ್ಸ್ ಮಾಡ್ತಾನೆ. ಇದು ಈತನ ಟರ್ನಿಂಗ್ ಪಾಯಿಂಟ್. ಇದನ್ನು ಗಮನಿಸಿದ ಆ ಡ್ಯಾನ್ಸ್ ಹಾಲಿನ ಮಾಲೀಕ ಭಾಳ ಖುಷಿಪಟ್ಟು, ನಿನಗೆ ಒಳ್ಳೆಯ ಕೆಲಸ ಕೊಡ್ತೀನಿ ನಾನು ಅಂತ ಹೇಳಿ ಸ್ವಲ್ಪ ಕೆಲಸಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ತದನಂತರದಲ್ಲಿ 1812-13ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 1912-13ರಲ್ಲಿ ಸಿನಿಮಾ ಮಾಡುವಂಥ ಕ್ಯಾಮ್ರಾಗಳು ಬಂದು 1908ರಲ್ಲೇ ದಿ ಖಾಲಿ ಗ್ಯಾಂಗ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಸಣ್ಣ ಮೂಕಿ ಚಿತ್ರಗಳು ಬಂದು ಎಲ್ಲರೂ ಅದರ ಖುಷಿಪಟ್ಟು ಸಿನಿಮಾ ಹಾಲ್ಗಳಲ್ಲಿ ನೋಡೋದನ್ನು ನೋಡ್ಕೊಂಡಿರ್ತಾರೆ. ಇದು ಹೊಸ ಟ್ರೆಂಡ್ಸ್ ಶುರುವಾಗಿರುತ್ತೆ. ಹಾಗಾಗಿ ಅದಕ್ಕೆ ತುಂಬ ಬೇಡಿಕೆ ಇರುತ್ತೆ. ಈತನು ಕೂಡ ನಾನು ಯಾಕೆ ನಟ ಆಗಬಾರ್ದು ಅಂತ ಹೇಳಿ ಆಡಿಷನನ್ನು ಕೊಟ್ಟರೆ ಯಾವ ಆಡಿಷನಲ್ಲೂ ಕೂಡ ಈತನನ್ನು ಸೆಲೆಕ್ಟ್ ಮಾಡಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನಿನ್ನ ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ಲ, ನಿನ್ನ ಹಾವಭಾವಗಳು ಸರಿಯಾಗಿಲ್ಲ, ನಿನ್ನ ನೋಡಿದ್ರೆ ಏನು ಕ್ಯಾರೆಕ್ಟರ್ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೀಗೆ ಒಂದೊಂದು ಕಾರಣವನ್ನು ಹೇಳಿ ಎಷ್ಟು ಸ್ಟುಡಿಯೋಗಳು ತಿರುಗಿದ್ರೂ ಕೆಲಸ ಸಿಕ್ಕಲ್ಲ. ಆಗ ಕೀಸ್ಟೋನ್ ಸ್ಟುಡಿಯೋ ಅಂತೇಳಿ ಒಂದು ಸ್ಟುಡಿಯೋ ಇರ್ತದೆ. ಆವತ್ತಿಗೆ ಅದು ಒಂದು ರೀತಿ ಹೆಸರು ಮಾಡಿರ್ತಕ್ಕಂಥ ಈ ಸ್ಟುಡಿಯೋದಲ್ಲಿರ್ತಕ್ಕಂಥ ಡೈರೆಕ್ಟರು, ನೋಡಪ್ಪ, ನಿನಗೊಂದು ಚಾನ್ಸ್ ಕೊಡ್ತೀನಿ, ಆದರೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಉಪೇಂದ್ರ ಅವ್ರು ಹೇಳಿರೋದಲ್ಲ. ಅದಕ್ಕಿಂತ ಹಿಂದೆಯೇ ಚಾರ್ಲಿ ಚಾಪ್ಲಿನ್ಗೆ ಆವತ್ತು ಡೈರೆಕ್ಟರ್ ಹೇಳ್ತಾರೆ, ನೀನೇನಾದರೂ ಡಿಫ್ರೆಂಟಾಗಿ ಮಾಡು, ನಿನಗಿಲ್ಲಿ ಸೌಂಡ್ ಇರಲ್ಲ, ಕ್ಯಾಮ್ರಾ ಇರಲ್ಲ, ಕಲರ್ಫುಲ್ ಡ್ರೆಸ್ಗಳಿರಲ್ಲ, ಹೆಂಗೆ ಅಟ್ರಾಕ್ಟ್ ಮಾಡ್ತೆ ಮಾಡು ಅಂತಾರೆ. 10 ನಿಮಿಷ ಟೈಮ್ ಕೊಡ್ತಾರೆ, ಇನ್ನು 2-3 ಆಡಿಷನ್ಸ್ ಆದಮೇಲೆ ನೀನು ಬರಬೇಕಾಗ್ತದೆ ಅಂತ ಹೇಳ್ತಾರೆ. ಆ ಸ್ಟುಡಿಯೋ ಒಂದು ಗೋಡೌನ್ ಥರ ಇರ್ತದೆ. ಗೋಡೌನ್ ಕಡೆ ಹೋಗ್ತಾನೆ, ನೋಡ್ತಾನೆ, ಅವನಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ.
ಅದ್ರ ಜೊತೆಗೆ ಆಡಿಷನ್ಗೆ ಬಂದಿರತಕ್ಕಂಥವ್ರು ನೋಡ್ತಾನೆ, ಅವರೆಲ್ಲರೂ ತುಂಬ ಚೆನ್ನಾಗಿರ್ತಕ್ಕಂಥ ಬಟ್ಟೆ, ತುಂಬ ಸ್ಟೈಲಿಶ್ ಆಗಿರ್ತಕ್ಕಂಥ ಕಲರ್ ಬಟ್ಟೆಗಳನ್ನ ಹಾಕ್ಕೊಂಡು ಬಂದು ಮೇಕಪ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಇವನ ಹತ್ರ ಏನೂ ಇರಲ್ಲ, ಯಾಕಂದರೆ ದುಡ್ಡು ತಿನ್ನೋಕ್ಕೆ ದುಡ್ಡಿಲ್ಲ. ಈ ಪಾಪ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲಿಂದ ತರ್ತಾನೆ ಪಾಪ. ಏನು ಮಾಡಬೇಕು ಅಂತ ಗೊತ್ತಾಗದೆ ಮೇಕಪ್ ಮ್ಯಾನ್ಗೆ ಹೇಳ್ತಾನೆ, ಅಣ್ಣ ನಾನು ಏನು ಮಾಡಬೇಕು ಅಂತ. ಅವನು ಹೇಳ್ತಾನಂತೆ, ಮೂಲೆಯಲ್ಲಿ ಬಿದ್ದಿರ್ತದೆ ಹಾಕೋ ಹೋಗು ಅಂತ ಹೇಳ್ತಾನೆ. ಸರಿ, ಇವನ್ನೆಲ್ಲ ನೋಡ್ತಾನೆ, ಯೋಚನೆ ಮಾಡ್ತಾನೆ. ರೇಡಿಯೋ ಆನ್ ಆಗಿರುತ್ತಂತೆ ಆ ಒಂದು ಸ್ಟುಡಿಯೋ ಮೂಲೆಯಲ್ಲಿ. ಹಿಟ್ಲರ್ ಭಾಷಣ ಬರ್ತಾ ಇರುತ್ತಂತೆ. ಅವನಿಗೇನೋ ಹೊಳೆಯುತ್ತಂತೆ. ಹಿಟ್ಲರ್ ಭಾಷಣ ಆವತ್ತಿನ ಕಾಲದಲ್ಲಿ ಯುರೋಪ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ಜರ್ಮನಿ ಆ ಕಡೆ ಎಲ್ಲ ಯುರೋಪಿನ ಒಂದು ಅವತಾರ ಜಾಸ್ತಿ ಇರ್ತದೆ, ಹಿಟ್ಲರಿನ ಅವತಾರ. ಅವನನ್ನು ಆ ಹಿಟ್ಲರಿನ ಥರ ನಾವು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಿಟ್ಲರ್ ಮೀಸೆ ಇಟ್ಕೊತಾನಲ್ಲ, ಅದನ್ನು ಏನಂತ ಕರೀತಾರೆ ಗೊತ್ತಾ? ಟೂತ್ ಬ್ರಷ್ ಸ್ಟೈಲ್ ಮುಸ್ತಾಕ್ ಅಂತ ಕರೀತಾರಂತೆ. ಟೂತ್ ಬ್ರಷ್ ಸ್ಟೈಲ್ ಅಂತ. ಆ ಟೂತ್ ಬ್ರಷ್ ಸ್ಟೈಲ್ನ ಮಡಿಕೊಂಡು, ಈ ಕಳೆದ ಆಡಿಷನ್ಸಲ್ಲಿ ಅನುಭವ ಇತ್ತಲ್ಲ, ಮುಖ ಚೆನ್ನಾಗಿಲ್ಲ, ಕಣ್ಣು ಚೆನ್ನಾಗಿಲ್ಲ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಖಕ್ಕೆ ಬೂದಿ ಬಳ್ಕೊಂಡು, ನೀವು ನೋಡಿದ್ದೀರಲ್ಲ ಆ ರೀತಿಯಾಗಿರ್ತಕ್ಕಂಥ ಓವರ್ ಸೈಜ್ ಕ್ಯಾಪ್ ಇಕ್ಕೊಂಡು, ಒಂದು ಜೊತೆ ಶೂಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಒಂದೊಂದು ಜೊತೆ ಒಂದೊಂದು ಥರ ಉದ್ದುದ್ದ ಶೂಸ್ಗಳನ್ನ ಹಾಕ್ಕೊಂಡು ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿಕೊಂಡು ಆಡಿಷನ್ಗೆ ಬರ್ತಾನೆ. ಆಡಿಷನ್ಗೆ ಬಂದಾಗ ಕೈಯಲ್ಲಿ ಕೋಲು, ತಲೆ ಮೇಲೆ ಟೋಪಿ, ಟೂತ್ ಬ್ರಷ್ ಸ್ಟೈಲ್ ಮೀಸೆ, ಇದೆಲ್ಲ ನೋಡ್ಬಿಟ್ಟು ಅಲ್ಲಿ ಆಡಿಷನ್ಗೆ ಬಂದಿರೋರು ಸೇರಿಸಿ, ಡೈರೆಕ್ಟರು ಸೇರಿಸಿ 4 ನಿಮಿಷ ಬಿದ್ದು ನಗ್ತಾರಂತೆ. ಯಾವ ಥರ ನಗ್ತಾರೆ ಅಂದರೆ, ಆ ರೇಂಜಿಗೆ ನಕ್ಕಿದ್ರು ಈ ವ್ಯಕ್ತಿ ಮಾತ್ರ ನಗದೆ ಹಂಗೇ ನಿಂತಿರ್ತಾರಂತೆ. ಅದನ್ನು ನೋಡಿ ಬೇರೆ ಇನ್ನೇನು ಕೇಳಲ್ವಂತೆ, ಯು ಆರ್ ಸೆಲೆಕ್ಟೆಡ್ ಅಂದ್ರಂತೆ. ಆವಾಗ ಇವಾಗ ನೀನು ಮಾಡ್ತಾ ಇರ್ತಕ್ಕಂಥದ್ದೇನು ಅಂದರೆ ಟ್ರ್ಯಾಂಪ್ ಅಂತ ಹೇಳಿದಂತೆ. ಹಂಗಂದರೆ ಅರ್ಥ, ಟ್ರ್ಯಾಂಪ್ ಅಂದರೆ ಈಗ ನೀವು ಯಾರೋ ಒಬ್ಬ ವ್ಯಕ್ತಿನ ನಂಬ್ಕೊಂಡಿದ್ದೀರಾ, ಆ ವ್ಯಕ್ತಿನ ನಂಬ್ಕೊಂಡ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ. ನಾವು ಊಟಕ್ಕೋಸ್ಕರ ಅಲ್ಲದಾಡೋ ಅಂಥ ಒಬ್ಬ ಪ್ರಯಾಣಿಗ, ಕಾಲ್ನಡಿಗೆಯಲ್ಲಿ ನಡೆಯೋಂಥವ್ರನ್ನ ಟ್ರ್ಯಾಂಪ್ಸ್ ಅಂತ ಕರೀತಾರೆ. ಟ್ರ್ಯಾಂಪ್ ಅಂದರೆ ಅದು ಅರ್ಥ, ಅದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂತಂತೆ ಎಲ್ಲರೂ ನಕ್ಕಿ ಅವನಿಗೆ ಅಲ್ಲಿಂದ ಚಾರ್ಲಿ ಚಾಪ್ಲಿನ್ನ ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಗ್ತದೆ. ತುಂಬ ಡೀಟೇಲ್ಡಾಗಿ ನಾನು ಹೇಳಲ್ಲ. 1914ರಲ್ಲಿ ಒಂದು ಸಿನಿಮಾವನ್ನು ಮಾಡ್ತಾರೆ, ಮೂಕಿ ಚಿತ್ರವನ್ನು ಮಾಡ್ತಾರೆ. ತದನಂತರದಲ್ಲಿ ನೆಕ್ಸ್ಟ್ ಕೀಸ್ಟೋನ್ ಸ್ಟುಡಿಯೋದಲ್ಲಿ ಇನ್ನೊಂದು ಬರೋ ವರ್ಷ ಮಾಡ್ತಾರೆ. ಆಮೇಲೆ ಅವ್ರು ಹಿಂದೆ ತಿರುಗಿ ನೋಡೋದೇ ಇಲ್ಲ. ಚಾರ್ಲಿ ಚಾಪ್ಲಿನ್ ಒಬ್ಬ ನಟ ಅಷ್ಟೇ ಅಲ್ಲ, ಸ್ಕ್ರೀನ್ ರೈಟರ್, ಡೈಲಾಗ್, ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್, ಡಿಸ್ಟ್ರಿಬ್ಯೂಟರ್, ಟ್ರೇನರ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆತ ತನ್ನ ಟ್ಯಾಲೆಂಟನ್ನು ತೋರಿಸ್ತಾನೆ. 1 ವರ್ಷದಲ್ಲಿ 32 ಸಿನಿಮಾಗಳು ರೆಕಾರ್ಡ್. ಡಿಕ್ಟೇಟರ್ ಅನ್ನೋ ಸಿನಿಮಾ ನೀವು ನೋಡಲೇಬೇಕು, ಮಾಡ್ರನ್ ಟೈಮ್ಸ್ ನೋಡಲೇಬೇಕು, ಮಿಸ್ ಮಾಡ್ಕೊಂಬಿಡಿ. ಸುಮಾರು ಚಿತ್ರಗಳಿದೆ, ಇವೆಲ್ಲ ಹೈಲೈಟ್ಸ್. ಸರ್ಕಸ್ ಇನ್ನೊಂದು ಸಿನಿಮಾ. ಒಬ್ಬ ಕಲಾವಿದ ಹೇಗಿರಬೇಕು ಅದನ್ನು ಚೆನ್ನಾಗಿ ಮೈಗೂಡಿಸ್ಕೊತಾನೆ. ಒಳ್ಳೆ ದುಡ್ಡು. ಸಿಡ್ನಿ ತನ್ನ ತಮ್ಮನ ಜೊತೆ ಸೇರಿಕೊಂಡು ಅವರೇ ಮ್ಯಾನೇಜರ್. ಮೂಕಿ ಚಿತ್ರಗಳು, ಸೈಲೆಂಟ್ ಸಿನಿಮಾಗಳು 1914ರಿಂದ 1967ರ ತನಕ ನಿರಂತರವಾಗಿ USA ಕೆಲಸ. 82 ಸಿನಿಮಾಗಳು ಮಾಡಿದ್ದಾರೆ. ಎಷ್ಟೋ ಅವಾರ್ಡ್ಗಳು, ಲೆಕ್ಕನೇ ಇಲ್ಲ. ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೆಳಗಡೆ ಬೇಕಾದ್ರೆ ಕೊಟ್ಟಿರ್ತೀರಿ, ಲಿಂಕ್ ಬೇಕಾದ್ರೆ ನೋಡ್ಕೊಳ್ಳಿ. ಎಷ್ಟೋ ಅವಾರ್ಡ್ಗಳು. 12 ನಿಮಿಷ ವೇಷನ್ 12 ಮಿನಿಟ್ಸ್. ಇನ್ನು ವೈವಾಹಿಕ ಅಂತ ಬಂದರೆ 3 ಜನನ ಮದುವೆ ಆಗ್ತಾರೆ. ಆದರೆ 3 ಜನನ ಮದುವೆ ಆಗೋದು ರ್ಯಾಂಕ್ ಕ್ಯಾಲ್ಕುಲೇಷನ್ನು. ಮೊದಲನೇ ಅವ್ರನ್ನ ಹಾಕ್ತಾರೆ, 3 ವರ್ಷ 4 ವರ್ಷ ಇರ್ತಾರೆ. ಸಂಪಾದನೆ ಮಾಡಿರ್ತಕ್ಕಂಥ ಅರ್ಧ ಮೂಟೆ ತೊಗೊಂಡೋಗ್ತಾಳೆ. ಮತ್ತೆ ಸಂಪಾದನೆ ಮಾಡ್ತಾರೆ, ಇನ್ನೊಂದು ಹುಡುಗಿನ ಮದುವೆ ಆಗ್ತಾರೆ.
ಆ ಹೆಣ್ಮಗಳು 4 ರಿಂದ 5 ವರ್ಷ ಇರ್ತಾಳೆ. ಈ ಮಿಕ್ಕಿದ್ದ ಅರ್ಧ ಮೂಟೆ ಅವ್ರು ತೊಗೊಂಡೋಗ್ತಾರೆ, ಖಾಲಿ ಆಗ್ತಾರೆ. ಮತ್ತೆ ಸಿನಿಮಾ ಮಾಡ್ತಾರೆ, ಮತ್ತೆ ಹಣ ಗಳಿಸ್ತಾರೆ, ಮತ್ತೆ ಹೆಸರು ಗಳಿಸ್ತಾರೆ. ಮೂರನೇವರು ಕೂಡ ತದನಂತರದಲ್ಲಿ ಅವರು ಮದುವೆ ಬಗ್ಗೆ ಹೋಗಲ್ಲ, ಬರೀ ಕೆರಿಯರ್ ಬಗ್ಗೆ ಹೋಗ್ತಾರೆ. ತಮ್ಮ 53ನೇ ವಯಸ್ಸಿನಲ್ಲಿ ಕಡೆಯ ಮದುವೆ ಆಗ್ತಾರೆ. ಇನ್ನು 88 ವಯಸ್ಸು ಆಗೋ ತನಕ 88 ವರ್ಷದಲ್ಲಿ ಅವರು ಸತ್ತೋಗ್ತಾರೆ. ಅವರು ತಮ್ಮ ಕೊನೆ ಉಸಿರನ್ನ ಎಳಿತಾರೆ. ಅಲ್ಲಿ ತನಕ ಈ ವೈಫ್ ಜೊತೆ ಇರ್ತಾರೆ. 10 ಜನ ಮಕ್ಕಳು, ಮೊದಲನೇ ಹೆಂಡತಿಗೆ ಒಬ್ಬ ಮಗು, ಟೋಟಲಾಗಿ 11 ಜನ ಮಕ್ಕಳು. ಇವತ್ತಿಗೂ ಕೂಡ ಇವರ ಜನ್ರೇಷನ್ ಇದೆ. ಮೊನ್ನೆ ಬಂದಂಥ ಗೇಮ್ ಆಫ್ ಥ್ರೋನ್ಸಲ್ಲಿ ಕೂಡ ಚಾರ್ಲಿ ಚಾಪ್ಲಿನ್ ಮೊಮ್ಮಗಳು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವತ್ತಿಗೂ ಅವರು ಕಲಾ ಜಗತ್ತಿನಲ್ಲಿ ತನ್ನ ಜನ್ರೇಷನ್ ಅಥವಾ ಅವರ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ತುಂಬ ದೊಡ್ಡ ಕತೆ, ಸಮಯದ ಅಭಾವ ಇದೆ, ತುಂಬ ಹಂಚ್ಕೊಬೇಕು ಅಂತ ಇದೆ. ಆದರೆ ನಾಳೆ ಅವರ ಹುಟ್ಟುದಬ್ಬ ಆಗಿರೋದ್ರಿಂದ ಈ ಒಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಳ್ಳೋಣ ಅಂದ್ಕೊಂಡೆ. ಇನ್ನೊಂದು ಅದ್ಭುತವಾದ ಘಟನೆಯನ್ನು ಹೇಳ್ತೀನಿ ಸ್ನೇಹಿತರೆ. ಒಬ್ಬ ಕಲಾವಿದ ಜನರ ಮನಸ್ಸನ್ನು ಗೆದ್ದು, ಪ್ರೀತಿಯನ್ನು ಗೆದ್ದು, ಅತ್ಯಂತ ಅಮೂಲ್ಯವಾದ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯನ್ನು ನಾವು ಅಭಿಮಾನ ಅಂತ ಕರಿತೀವಿ. ಅಭಿಮಾನಿಗಳು ಅಂದರೆ ಪ್ಯೂರಾಗಿ ಪ್ರೀತಿ ಮಾಡೋರು, ಅದೇನೇ ಇರಲಿ ನಾನು ನಿಮ್ಮನ್ನು ಇಷ್ಟಪಡ್ತೀವಿ ಅಂತಕ್ಕಂಥ ಇಂಥ ಫ್ಯಾನ್ಸನ್ನು ಇವರು ಸಾವಿರಾರು ಜನನ ಹೊತ್ಕೊಂಡಿದ್ರು. ಒಂದು ಉದಾಹರಣೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಷಯವನ್ನು ಹಂಚ್ಕೊತೀನಿ. 16ನೇ ತಾರೀಕು ಅಂದರೆ 7, ಈ 7ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಬಹಳ ಹೆಸರನ್ನು ಮಾಡಿದ್ದಾರೆ ಈ ಒಂದು ಕಲಾ ಜಗತ್ತಲ್ಲಿ. ಹಾಲಿವುಡ್ಡಲ್ಲೇ ಅಲ್ಲ, ನೀವು ಬಾಲಿವುಡ್ ತೊಗೊಂಡ್ರೆ ಹೇಮಮಾಲಿನಿ 7ನೇ ತಾರೀಕೆ. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ತೊಗೊಂಡ್ರೆ ನಮ್ಮ ಡಿ ಬಾಸ್, ಇವ್ರದ್ದು ಸಂಖ್ಯೆ 7. ಆದರೆ ಚಾರ್ಲಿ ಚಾಪ್ಲಿನ್ ಮಾತ್ರ 7 ಸ್ಟಾರ್ಟು 7 ಎಂಡು. 16ನೇ ತಾರೀಕಲ್ಲಿ ಹುಡ್ತಾರೆ, 25ನೇ ತಾರೀಕು ಅವರು ಕೊನೆ ಉಸಿರು ಹೇಳ್ತಾರೆ. ನೋಡಿ, 2 ಮ್ಯಾಜಿಕ್. 25 ಕೂಡ 2 + 5 7, ಹುಟ್ಟೋದು 16. ಇದು ಒಂದು ವಿಶೇಷ ಸಂಗತಿ. ಈ 25ನೇ ತಾರೀಕು ಡಿಸೆಂಬರು 1977ರಲ್ಲಿ ಇವರು ಕೊನೆ ಉಸಿರನ್ನು ಎಳಿತಾರೆ. ಇವರ ಮಗಳು ಮತ್ತು ಮಕ್ಕಳು ಸೇರಿಕೊಂಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಜಾಗದಲ್ಲಿ ಇವ್ರನ್ನ ಮಣ್ಣು ಮಾಡ್ತಾರೆ. ಕ್ರಿಶ್ಚಿಯನ್ ಅವರ ಒಂದು ಪ್ರಕಾರ ಇವರನ್ನು ಮಣ್ಣು ಮಾಡ್ತಾರೆ. 1-2-3 ತಿಂಗಳಾಗಿದ್ದಾದಮೇಲೆ ಅತ್ಯಂತ ದುಃಖದಲ್ಲಿರ್ತಾರೆ. ಇವರಿಗೆ ಒಂದು ಫೋನ್ ಬರುತ್ತೆ ಅವರ ಮಗಳಿಗೆ. ಏನು ಅಂತಂದರೆ, ಚಾರ್ಲಿ ಚಾಪ್ಲಿನ್ ಮೃತದೇಹವನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, ನಮಗೆ ದುಡ್ಡನ್ನು ಕೊಡಬೇಕು ನೀವು, ಇಲ್ಲಾಂದರೆ ಬಾಡಿಯನ್ನು ಕೊಡಲ್ಲ ನಾವು ಅಂತ. ಇದೇನ್ರಿ ಇದು? ಮೃತದೇಹವನ್ನು ಕಿಡ್ನ್ಯಾಪ್ ಮಾಡೋದು ಉಂಟಾ? ನೋಡಿ ಪಬ್ಲಿಸಿಟಿ ಹೆಂಗಿದೆ, ಅವರ ಒಂದು ಪವರ್ ಹೇಗಿದೆ. ಸತ್ತ ಮೇಲೂ ಕೂಡ ಆ ದೇಹನ ಎತ್ಕೊಂಡು ಹೋಗಿ ರ್ಯಾನ್ಸಮ್ ವಸೂಲಿ ಇಡ್ತಾರೆ. ಇಷ್ಟು ಕೊಟ್ಟರೆ ಕೊಡ್ತೀನಿ ಅಂತ. ತಬ್ಬಿಬ್ಬಾದ ಮಗಳು ತನ್ನಲ್ಲಿರ್ತಕ್ಕಂಥ ಎಲ್ಲ ದುಡ್ಡು ಕೊಡ್ತೀನಿ ಅಂದರೂ ಕೂಡ ಆತ ಇಟ್ಟಂಥ ಮಾಮೂಲು ವಸೂಲೇನಿದೆ ಅದಕ್ಕೆ ಕಡಿಮೆನೇ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಪೊಲೀಸವ್ರಿಗೆ ಹೇಳಿದ್ರೆ ಮರ್ಯಾದೆ ಹೋಗ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ವಿಷಯ ತುಂಬ ಹೊತ್ತು ಅವ್ರ ಮನೆ ಒಳಗಡೆ ಇರಲ್ಲ, ಬಹಿರಂಗವಾಗುತ್ತೆ. ಬಹಿರಂಗವಾದ ಮೇಲೆ ಇಡೀ ಪ್ರಪಂಚಕ್ಕೆ ಇದು ವೈರಸ್ ಥರ ಅಂಟ್ಕೊಂಡ್ಬಿಡುತ್ತೆ. ಚಾರ್ಲಿ ಚಾಪ್ಲಿನ್ ದೇಹವನ್ನು ಯಾರೋ ಕಿಡ್ನ್ಯಾಪ್ ಮಾಡಿದಾರಂತೆ ಕುಲಗೇಡಿಗಳು. ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲ, ಆವತ್ತಿನ ಕಾಲಕ್ಕೆ ಲಕ್ಷಾಂತರ $, ಡೊನೇಷನ್ ರೂಪದಲ್ಲಿ ಕೊಡೋಕ್ಕೆ ರೆಡಿ ಇರ್ತಾರೆ. ನಮ್ಮ ಚಾರ್ಲಿ ಚಾಪ್ಲಿನ್ ದೇಹವನ್ನು ವಾಪಸ್ ಮಾಡಿಸಿ, ಅವ್ರು ಕೇಳಿದ್ದಕ್ಕಿಂತ 100 ಪಟ್ಟು 200 ಪಟ್ಟು 500 ಪಟ್ಟು ದುಡ್ಡು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಫ್ಯಾನ್ಸ್ ನಿಂತ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿ ಸ್ವಿಟ್ಜರ್ಲ್ಯಾಂಡ್ ಗೌರ್ಮೆಂಟು ತಬ್ಬಿಬ್ಬಾಗಿ ಹೋಗ್ಬಿಡ್ತದೆ. ಇದೇನ್ರಿ ಇದು, ಇಂಥ ತಲೆನೋವಾಗೋಯ್ತು. ತಕ್ಷಣ ಪೊಲೀಸರು ಜಾಗೃತೆಯಾಗಿ 12ರಿಂದ 18 ಗಂಟೆ 24 ಗಂಟೆ ಒಳಗಡೆ ನಮ್ಮ ಚಾರ್ಲಿ ಚಾಪ್ಲಿನ್ ದೇಹ ಬರದೇ ಹೋದರೆ ನಾವು ರಂಗಕ್ಕೆ ಇಳಿಬೇಕಾಗತ್ತೆ ಅಂತ ಫ್ಯಾನ್ಸ್ ನಿಂತ್ಕೊಂಡ್ಬಿಡ್ತಾರೆ.
ಈ ಅಭಿಮಾನವನ್ನು ನೋಡಿ ಗಡ ಗಡ ನಡುಗ್ಬಿಡ್ತಾರೆ ಪೊಲೀಸರು. ಗೌರ್ನಮೆಂಟ್ ನಡುಗೋಗುತ್ತೆ. ಅವರ ದೇಹವನ್ನು ಹುಡುಕಿ ಆ ಕಿಡ್ನ್ಯಾಪ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಹಿಡ್ಕೊಂಡು ಬಂದು ಜನರಿಗೆ ತೋರಿಸಿ ತದನಂತರದಲ್ಲಿ ಅತ್ಯಂತ ಘನಗೌರವದಿಂದ ಅವರನ್ನು ಮಣ್ಣು ಮಾಡಲಾಗ್ತದೆ. ಇವತ್ತಿಗೂ ಕೂಡ ಅವರಿಗೆ ಸೇಫ್ಟಿ ಅಂದರೆ ಇವತ್ತಿಗೂ ಕೂಡ ಅವರಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. ಅಭಿಮಾನ ಅಂತಕ್ಕಂಥದ್ದು ಎಲ್ಲರಿಗೂ ಲಭ್ಯವಾಗುವಂಥ ವರ ಅಲ್ಲ. ಇವತ್ತು ಏನು ಅಭಿಮಾನಿಗಳನ್ನ ಸಂಪಾದಿಸ್ಕೊಂಡಿರ್ತಕ್ಕಂಥ ನಟರಿದ್ದಾರೆ, ಅವರು ಕೆಲವರು ನನಗೆ ಅಭಿಮಾನ ಸಿಕ್ಕಿದೆ ಅಂಥೇಳಿ ದುಡ್ಡಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಆಸೆ ಪಡೋರಿದ್ದಾರೆ. ನಾನಿಷ್ಟು ಫ್ಯಾನ್ಸ್ ಬೇಸಿದೆ, ನಾನಿಷ್ಟು ಚಾರ್ಜ್ ಮಾಡ್ತೀನಿ, ನನಗಿಷ್ಟು ಫ್ಯಾನ್ ಬೇಸಿದೆ, ನಾನು ಹೇಳಿದ್ದೇ ಆಗಬೇಕು, ಎಲ್ಲದರಲ್ಲೂ ಇಂಟರ್ಫಿಯರೆನ್ಸ್ ಆಗುವಂಥ ನಟರಿದ್ದಾರೆ. ತುಂಬ ಶ್ರೇಷ್ಠವಾಗಿ ನಟನೆ ಮಾಡಿ ಹೆಸರು ಮಾಡಿಕೊಂಡು ಸೈಡಿಗೆ ಯಾಕೆ ಹೋಗ್ಬಿಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ ಮಿತ್ರರೇ. ಯಾಕೆ ಸೈಡ್ ಕೊಟ್ಟೋಗ್ತಾರೆ ಅಂದರೆ ಇಂಟರ್ಫಿಯರೆನ್ಸ್, ಕಥೆಯಲ್ಲಿ, ಕಾಸ್ಟಿಂಗಲ್ಲಿ, ಬಡ್ಜೆಟಿಂಗಲ್ಲಿ, ಪ್ರತಿಯೊಂದರಲ್ಲೂ ಇಂಟರ್ಫಿಯರೆನ್ಸ್ ಆಗಿ ಅವರ ಚಿತ್ರವನ್ನು, ಅವರ ಇಮೇಜನ್ನು ಅವರ ಅಭಿಮಾನಿಗಳಿಗೆ ಅವರೇ ಭಂಗ ತಂದ್ಕೊಂಡ್ಬಿಡ್ತಾರೆ. ಆ ಥರ ತುಂಬ ಜನ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ. ಅದಿರಲಿ, ಟಾಪಿಕ್ಗಳಿರೋಣ. ಚಾರ್ಲಿ ಚಾಪ್ಲಿನ್ ಅಂತ ವ್ಯಕ್ತಿ ಮತ್ತೆ ಹುಟ್ಟಲ್ಲ, ಆದರೆ ಪ್ರತಿಯೊಬ್ಬರೂ ಅವರ ಫ್ಯಾನ್ಸ್ ಅವ್ರು ಹುಟ್ಟಿ ಬರಬೇಕು ಅಂತ ಕೋರ್ಕೊಳ್ತಾರೆ. ಹಾಗಾಗಿ ನನಗಂತೂ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನಟ ಚಾರ್ಲಿ ಚಾಪ್ಲಿನ್. ಅವರ ಬಯೋ ಏನು ಸ್ಟೋರಿ ಇದೆ ಅದನ್ನು ತಾವುಗಳೆಲ್ಲರೂ ಓದಿ, ಆತ್ಮಕಥೆಯನ್ನು ಒಂದು ಸತಿ ಓದಿ. ಬಹಳ ಚೆನ್ನಾಗಿದೆ. ಕಷ್ಟ, ಸುಖ, ದುಃಖ, ಇದ್ರ ಮಧ್ಯೆ ಸಕ್ಸಸ್ಸು, ಅವಾರ್ಡ್ಗಳು, ಪ್ರತಿಯೊಂದು ಒಂದು ಗೋರ್ಮೆಂಟ್, US ಗೋರ್ಮೆಂಟ್ ಇವರಿಗೆ ಎಷ್ಟು ಕಷ್ಟ ಕೊಡುತ್ತೆ, ಆ ಕಷ್ಟವನ್ನು ಹೆಂಗೆ ಇವರು ಎದುರಿಸ್ತಾರೆ, ಅದನ್ನು ತಡ್ಕೊಳಕ್ಕಾಗದೆ ಮತ್ತೆ ವಾಪಸ್ ಅವರು ತಮ್ಮ ಊರು ಲಂಡನ್ಗೆ ಹೊರಟೋಗಿ ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್, ಹೀಗೆ ಅವರ ಈ ಒಂದು ಜೀವನವನ್ನು ಪ್ರತಿಯೊಬ್ಬರು ಓದಿ ತಿಳ್ಕೊಳ್ಳಿ. ಭಾಳ ಚೆನ್ನಾಗಿದೆ. ಬರೀ ನಟರಂತನೇ ಅಲ್ಲ, ಪ್ರತಿಯೊಬ್ಬರು ಸಕ್ಸಸ್ ಆಗಬೇಕು ಅಂತಿರೋರು ಈ ಆತ್ಮಕಥೆಯನ್ನು ಓದಬೇಕು. ಒಬ್ಬ ಸಕ್ಸಸ್ ಆಗೋವನಿಗೆ ಅವರು ದುಡ್ಡಿರಬೇಕು, ನನಗೆ ಇನ್ಫ್ಲೂಯೆನ್ಸ್ ಇರಬೇಕು, ನಮ್ಮ ತಂದೆ ಆ್ಯಕ್ಟರ್ ಆಗಿರಬೇಕು, ನಮಗೆ ಒಳ್ಳೆ ಅದಿರಬೇಕು ಇದಿರಬೇಕು, ಎಂಥದೂ ಇಲ್ಲ ರೀ. ಹೇಗೆ ಒಂದು ಸಿನಿಮಾಗೆ ಕತೆ ಹೀರೋ ಆಗಿರುತ್ತೋ ಅದೇ ರೀತಿ ಒಬ್ಬ ನಟನಿಗೆ ವ್ಯಕ್ತಿತ್ವ ಹೀರೋ ಆಗಿರುತ್ತೆ. ಅದನ್ನು ಕರೆಕ್ಟಾಗಿ ರೂಢಿಸ್ಕೊಂಬಿಟ್ರೆ ಯಾರನ್ನು ತುಳಿಯೋಕ್ಕೂ ಆಗಲ್ಲ, ಹಿಡಿಯೋಕ್ಕೂ ಆಗಲ್ಲ. ಚಾರ್ಲಿ ಚಾಪ್ಲಿನ್ ಆತ್ಮಕಥೆಯನ್ನು ಓದಿ, ಅವರು ಜೀವನದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೀವು ಮಾಡದೆ, ಅವರು ಮಾಡಿರ್ತಕ್ಕಂಥ ಸಾಹಸವನ್ನು, ಧೈರ್ಯವನ್ನು, ಅವರ ಒಂದು ಟ್ಯಾಲೆಂಟನ್ನು ನೀವು ಮೈಗೂಡಿಸ್ಕೊಂಡು ಲೈಫ್ನಲ್ಲಿ ವಿಜಯವಂತರನ್ನಾಗಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಸಣ್ಣ, ತುಂಬ ದೊಡ್ಡ ಕತೆ ಚಿಕ್ಕದಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಈ ಒಂದು ಕಥೆಯನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.